ಏಯ್ ನನ್ನ ಮಕ್ಕ, ನಂಗೆ ಇಷ್ಟ ಬಂದಾಗ ನಾನು ಸಿನಿಮಾ ಮಾಡ್ತೀನಿ, ನನಗೆ ಇಷ್ಟ ಬಂದಂಗೆ ನಾನು ಸಿನಿಮಾ ಮಾಡ್ತೀನಿ. ಏಯ್ ನೀವೆಲ್ಲ ಜನರಿಗೋಸ್ಕರ ಸಿನಿಮಾ ಮಾಡೋರು, ಆದ್ರೆ ನಾನು ನನಗೋಸ್ಕರ ಸಿನಿಮಾ ಮಾಡ್ತೀನಿ. ಅದೇ ಯಾವುದೋ ಕಿತ್ತೋಗಿರೋ ನನ್ನ ಮಗ ಕ್ರಿಸ್ಟೋಫರ್ ನೋಲನ್ನು ಜಾಕ್ ಕ್ಯಾರ್ಮಲ್ ಸಿನಿಮಾ ಮಾಡಿದ್ರೆ ವಾ ವಾ ಅಂತೀರಾ, ಅದೇ ನಾನು ಮಾಡಿದ್ರೆ ತೂ ಅಂತೀರಾ. ಕಚಡ ನನ್ನ ಮಕ್ಕಳ, ತೊಟ್ಟಿ ನನ್ನ ಮಕ್ಕಳ, ನಾಯಿ ನನ್ನ ಮಕ್ಕಳ, ಬುದ್ಧಿ ಇಲ್ದಿರೋ ನನ್ನ ಮಕ್ಕಳ, ಥೂ ನಿಮ್ಮ ಜನ್ಮಕ್ಕೆ. ಈಗ ನಿಮಗೆ ಅರ್ಥ ಆದರೆ ವಿಡಿಯೋನ ಪೂರ ನೋಡಿ, ಇಲ್ಲ ಅಂದರೆ ನನ್ನನ್ನು ವಿಡಿಯೋನ ಸ್ಕ್ರೋಲ್ ಮಾಡಿ ಮತ್ತೆ ಅನ್ನೋ ವಿಡಿಯೋನ ನೋಡಿ. ಅಂತ ತರಲೆ ನನ್ನ ಮಗ, ಲೋಫರ್ ನನ್ನ ಮಗ, ಪಾಪಿ ನನ್ನ ಮಗ, ಕಚಡ ನನ್ನ ಮಗ, ವರ್ಷ ನನ್ನ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ಏನಿವಾಗ ನಿನಗೇನು? ಸತ್ಯನ ಯಾರು ನಾಶ ಪಡಿಸೋಕ್ಕಾಗಲ್ಲ, ಸತ್ಯನ ಯಾರು ಕೊಲ್ಲಕ್ಕಾಗಲ್ಲ. ಸತ್ಯ ಎಷ್ಟೇ ಮುಚ್ಚಿಟ್ರೂ ಇವತ್ತಲ್ಲ ನಾಳೆ ಸತ್ಯ ಆಚೆ ಬಂದೇ ಬರುತ್ತೆ. ಸತ್ಯವೇ ನಿತ್ಯ. ಹೇ ನನ್ನ ಕಲಿಕೆ, ನಾನು ಆಚೆ ಬಂದು ನಿನ್ನ ತೊಳೆದು ನಿನ್ನನ್ನು ಒಳಗಡೆ ಹಾಕಿ ಮತ್ತೆ ಕೂಡಾಕ್ತೀನಿ. ಮತ್ತೆ ನೀ ತಪ್ಪಿಸ್ಕೊಂಡು ಬಂದರೆ ನಿನಗೆ ಮತ್ತೆ ತುಳಿದು ನಿನಗೆ ಕೊಂದಾಕ್ತೀನಿ. ಸತ್ಯನ ಸಾಯಿಸೋನೇ ಕಲಿಕೆ. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಡ್ ಮ್ಯಾನ್ ಮ್ಯಾಡಿ. ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಯಾವ ಸಿನಿಮಾ ಬಗ್ಗೆ, ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಇಟ್ಸ್ UI, ಉಪೇಂದ್ರಾಸ್ ಇಂಟೆಲಿಜೆನ್ಸ್ ಆರ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಆರ್ UI, ನಾಮನ ಗೊತ್ತಿಲ್ಲ. ಈ ಮೂವಿ ಬಗ್ಗೆ ಗೊತ್ತಾಗಬೇಕು ಅಂದರೆ ಸಿನಿಮಾನ ನೋಡಬೇಕು, ಅದರೊಳಗಡೆ ಸಿನಿಮಾನ ಅರ್ಥ ಮಾಡ್ಕೋಬೇಕು. ಅದರಲ್ಲಿ 3-4 ಕ್ಯಾಟಗರಿ ಬರುತ್ತೆ. 3-4 ಕ್ಯಾಟಗರಿ ಜನ 3-4 ಥರ ಅರ್ಥ ಮಾಡ್ಕೊತಾರೆ. ಸೊ ಅದರಲ್ಲಿ ನಾನು ಒಂಥರ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಯಾವ ಥರ ಸಿನಿಮಾನ ಅರ್ಥ ಮಾಡ್ಕೊಂಡೆ ಅಂತಂದರೆ ಅದನ್ನು ರಿವ್ಯೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಚಿತ್ರಮಂದಿರಗಳು ಹೋಗಿ ಸಿನಿಮಾನ ವೀಕ್ಷಿಸಿ. ಉಪೇಂದ್ರಾಸ್ ಮೂವಿ ಹ್ಯಾಸ್ ಟು ಬಿ ಎಂಜಾಯ್ಡ್, ನಾಟ್ ಟು ಬಿ ರಿವ್ಯೂಡ್. ಥ್ಯಾಂಕ್ ಯು. Ha ha ha.